Welcome to accounting session, dear students. So today we will discuss about the not-for profit making organization. Already we have discussed about the difference between the capital and revenue and recipient payment account, and we have solved one problem also based on preparation of income and expenditure account. ಈಗಾಗಲೇ ನಾವು ಏನದ ಕ್ಯಾಪಿಟಲ್ ಮತ್ತು ರೆವೆನ್ಯೂ ಮಧ್ಯೆ ಡಿಫರೆನ್ಸ್ ಆಮೇಲೆ ರಿಸಿಪ್ಟೆಂಟ್ ಪೇಮೆಂಟ್ ಅಕೌಂಟ್ ಮಧ್ಯೆ ಡಿಫರೆನ್ಸ್ ತಿಳ್ಕೊಂಡಿದ್ದೀವಿ. ಈಗ ಏನ್ ಮಾಡಿದೀವಿ ಅಂತಂದ್ರೆ ಮತ್ತೆ ನೆಕ್ಸ್ಟ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಹೆಂಗ್ ಮಾಡ್ಬೇಕಂತ ಕಲ್ತೀವಿ ರಿಸಿಪ್ಟೆಂಟ್ ಪೇಮೆಂಟ್ ಅಕೌಂಟ್ ಲಿಂದ. ಇವತ್ತೇನದ ಅಂತಂದ್ರೆ ನಾವು ಒಂದು ಫುಲ್ ಪ್ಲೇಜ್ಡ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಫುಲ್ ಪ್ಲೇಜ್ಡ್ ಪ್ರಾಬ್ಲಮ್ ಆಲ್ರೆಡಿ ಈಗ ಹೆಂಗಿರ್ತದ ಅಂತಂದ್ರೆ 3 ಭಾಗದಾಗ ಇರ್ತದ. ಒಂದು ಬ್ಯಾಲೆನ್ಸ್ ಶೀಟ್ ಇರ್ತದ ಹೋದ ವರ್ಷದ್ದು, ಈ ವರ್ಷದ ರಿಸಿಪ್ಟೆಂಟ್ ಪೇಮೆಂಟ್ ಅಕೌಂಟ್ ಇರ್ತದೆ, ಮತ್ತೆ ಅಡ್ಜಸ್ಟ್ಮೆಂಟ್ ಇರ್ತಾವ. ಸೊ ಇವನು 3 ನಾವು ಕನ್ಸಿಡರ್ ಮಾಡಿ ಏನ್ ಮಾಡ್ಬೇಕಾಗ್ತದ, ಒಂದು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ಒಂದು ಬ್ಯಾಲೆನ್ಸ್ ಶೀಟ್ ತಯಾರು ಮಾಡ್ಬೇಕಾಗ್ತದೆ. ಸೊ ಸಿಂಪಲ್ ಟು ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಅವನು. ಈಗ ಸ್ಟಾರ್ಟಿಂಗ್ ಏನದ ಬಹಳ ಸಿಂಪಲ್ ಒಂದು ಪ್ರಾಬ್ಲಮ್ ತಗೋನು. ಸೊ ನಿಮ್ ಮಾಡ್ಲಿಕ್ಕೆ ತಿಳಿತದ ಈಸಿಲಿ. ಈಗ ಇದು ಏನದ ಅಂತಂದ್ರ ಹೋದ ವರ್ಷದ ಬ್ಯಾಲೆನ್ಸ್ ಶೀಟ್ ಅದ. ಒಂದು ಸ್ಪೋರ್ಟ್ಸ್ ಕ್ಲಬ್ ಅದ ಅಂತ ತಿಳ್ಕೊಳ್ಳೋಣ, ಮಾರುತಿ ಸ್ಪೋರ್ಟ್ಸ್ ಕ್ಲಬ್. ಲಯಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಮೌಂಟ್, ಕ್ಯಾಪಿಟಲ್ ಫಂಡ್ 1,50,000 ಬರ್ತಿದ್ದಾರೆ. ಆಮೇಲೆ ಔಟ್ಸ್ಟ್ಯಾಂಡಿಂಗ್ ರೆಂಟ್ 5,000 ಅದ ಅಂತಿದ್ದಾರೆ. ಅಸೆಟ್ ಸೈಡ್ ಸ್ಪೋರ್ಟ್ಸ್ ಮಟೀರಿಯಲ್ಸ್ 60,000 ಅಂತಿದ್ದಾರೆ. ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ 40,000. ಬ್ಯಾಂಕ್ ಬ್ಯಾಲೆನ್ಸ್ 20,000. ಇನ್ವೆಸ್ಟ್ಮೆಂಟ್ಸ್ 10,000. ಆಮೇಲೆ ಕ್ಯಾಶ್ 10,000. 20,000 ಇನ್ವೆಸ್ಟ್ಮೆಂಟ್ಸ್ 20,000, ಕ್ಯಾಶ್ 10,000. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 5,000 ಅಂತಿಕೊಳ್ಳೋದು. ಎರಡು ಸೈಡ್ ಟೋಟಲ್ 1,55,000 ಆಗ್ತದೆ. ಇದು ಹೋದ ವರ್ಷದ ಬ್ಯಾಲೆನ್ಸ್ ಶೀಟ್ ಮಾರುತಿ ಸ್ಪೋರ್ಟ್ಸ್ ಕ್ಲಬ್. ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2015 ಅಂತವ್ರಿ. ಈಗ ರಿಸಿಪ್ಟೆಂಟ್ ಪೇಮೆಂಟ್ ಅಕೌಂಟ್ ಹಾಕೋಣ. R&P ಅಕೌಂಟ್ 31/3/2016 ಈ ವರ್ಷದ್ದು. ರಿಸಿಪ್ಟ್ಸ್ ಅಮೌಂಟ್, ಪೇಮೆಂಟ್ಸ್ ಅಮೌಂಟ್. ಟು ಬ್ಯಾಲೆನ್ಸ್ ಬಾಟ್ ಡೌನ್ 10,000. ಟು ಸಬ್ಸ್ಕ್ರಿಪ್ಷನ್ಸ್ 1 lakh. 2 donations 50,000. 2 stadium fund, 2 tournament fund
20,000. By salaries 40,000. By upkeep of ground 50,000. By sports materials 60,000. By general expenses 10,000. By balance carried down 20,000. Both side total 1,80,000. 1,80,000. Adjustments ಒಂದೆರಡು ತಗೊಳ್ಳೋಣ. Other information. ಒಂದೇದು outstanding subscription for the year. $3,000. Outstanding rent ₹2,000. Third, subscription received in advance ₹4,000. So ballast adjustment in ಬೇಡ, ಅಡ್ಜಸ್ಟ್ಮೆಂಟ್ ಮಾಡೋಣ. ಮತ್ತೊಂದೇನಂದ್ರೆ ಕ್ಯಾಪಿಟಲೈಸ್ %25 of donations. ಸೊ ಇವು 4 ಅಡ್ಜಸ್ಟ್ಮೆಂಟ್ ಇರಲಿ. ಈಗ ನಾವೇನ್ ಮಾಡ್ಬೇಕಂದ್ರೆ ಪ್ರಾಬ್ಲಮ್ ಈ ರೀತಿ ಇರ್ತದೆ. ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ ಹೋದ ವರ್ಷದ, ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಈ ವರ್ಷದ, ಆಮೇಲೆ ಥರ್ಡ್ ಅಡ್ಜಸ್ಟ್ಮೆಂಟ್. ಇದು ಒನ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಬರ್ತಾವ. ಮೂರು ಇನ್ಫಾರ್ಮೇಶನ್ ಇದ್ದಾಗ ನೀವು ಡೈರೆಕ್ಟ್ಲಿ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮಾಡ್ಬೇಕ. ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮಾಡೋಣ. I and E account as on 31/3/2016. Expenditure amount, income amount. ಸೊ ಬಹಳ ಕಾಂಪ್ಲೆಕ್ಸ್ ಮಾಡ್ಕೊಳ್ಳೋದು ಬೇಡ. ನಾವು ಈಗಾಗಲೇ ನಾವು ಕಲ್ತೀವಿ ಏನಂತಂದ್ರ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ನೋಡ್ಬೇಕ. ಆ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಯಾವ್ಯಾವ ರೆವಿನ್ಯೂವನ್ನ ಅವನಷ್ಟ ತಗೋಬೇಕು. ಮತ್ತೆ ಎರಡನೇ ಪಾಯಿಂಟ್ ಏನ್ ನೆನ್ಕೊಳ್ಬೇಕಂದ್ರೆ ಈ ವರ್ಷಕ್ಕೆ ಸಂಬಂಧಪಟ್ಟದಿದ್ರೆ ಮಾತ್ರ ತಗೋಬೇಕು. ಹೋದ ವರ್ಷದಿದ್ರೆ ಅಥವಾ ಮುಂದಿನ ವರ್ಷದಿದ್ರೆ ತಗೋಬಾರ್ದು. ಸೊ ಈಗ ರಿಸಿಪ್ಟ್ ಸೈಡ್ ಲೈನ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಏನದ ಸಬ್ಸ್ಕ್ರಿಪ್ಷನ್ ಅದ. ಸಬ್ಸ್ಕ್ರಿಪ್ಷನ್ ಇದು ಏನದ ರೆವಿನ್ಯೂ ಇದು ಬೈ ಸಬ್ಸ್ಕ್ರಿಪ್ಷನ್ಸ್. ಎಷ್ಟದ ಸಬ್ಸ್ಕ್ರಿಪ್ಷನ್ಸ್? 1,00,000 ಅದ. ಎಷ್ಟದ? 1,00,000. ಈಗ ಏನ್ ಮಾಡ್ಬೇಕು ನೀವು ಅಂದ್ರೆ ಹೋದ ವರ್ಷದ ಬ್ಯಾಲೆನ್ಸ್ ಶೀಟ್ ನೋಡ್ಬೇಕು. ಅಲ್ಲೇನ್ರ ಸಬ್ಸ್ಕ್ರಿಪ್ಷನ್ ಬಾಕಿ ಉಳಿದದ ಅಂತೇಳಿ. ಸೊ ಇಲ್ಲಿ ಎಷ್ಟು ಉಳಿದದ? 5,000 ರೂಪಾಯಿ ಬಾಕಿ ಉಳಿದದ. ಸೊ ಅಂದ್ರೆ ಈ 1,00,000ದಾಗ ಹೋದ ವರ್ಷದ 5,000 ರೂಪಾಯಿ ಇನ್ಕ್ಲೂಡ್ ಅದ ಅಂದಂಗ. ಸೊ ಇಲ್ಲಿ ಏನ್ ಮಾಡ್ರಿ, ಲೆಸ್ ಮೈನಸ್ ಸಬ್ಸ್ಕ್ರಿಪ್ಷನ್ ಆಫ್ 2015. 2015 ಎಷ್ಟು ಕೂಡಿದೆ? 5,000 ರೂಪಾಯಿ ಕೂಡಿದೆ. ಸೊ ಇದು ಎಷ್ಟು ಹಾಕದ? 95,000 ರೂಪಾಯಿ ಹಾಕದ. ಸಬ್ಸ್ಕ್ರಿಪ್ಷನ್ ಎಷ್ಟು ಹಾಕದ? 95,000 ರೂಪಾಯಿ ಹಾಕದ. ಸೊ ಈಗ ಹೋದ ವರ್ಷದಂತೂ ಮುಗೀತ. ಈಗ ಅಡ್ಜಸ್ಟ್ಮೆಂಟ್ ಬಂದ್ ನೋಡ್ರಿ, ಈ ವರ್ಷ ಏನಾರ ಬಾಕಿ ಅದ ಅಂತ ಹೇಳಿ. ಈ ವರ್ಷ ಬಾಕಿ ಇದ್ರೆ ಏನಾಗ್ತದ? ಆಡ್ ಆಗ್ತದ. ಯಾಕಂದ್ರೆ ಈ ವರ್ಷಕ್ಕೆ ಸಂಬಂಧಪಟ್ಟಂತೆ. ಸೊ ಈ ವರ್ಷ ಏನದ ಅಂತಂದ್ರೆ 3,000 ರೂಪಾಯಿ ಬಾಕಿ ಅದ.
ಸೊ ಅದಕ್ಕೆ ಪ್ಲಸ್ ಔಟ್ಸ್ಟ್ಯಾಂಡಿಂಗ್ ಆಫ್ 2016 ಎಷ್ಟದು 3,000 ರೂಪಾಯಿ ಆಡ್ ಮಾಡ್ರಿ. ಎಷ್ಟಾತು 98,000. ಈಗ ಈ ವರ್ಷದೊಳಗ ಏನ್ 1 ಲಕ್ಷ ರೂಪಾಯಿ ಬಂದದ, ಅದ್ರಾಗ ಮುಂದಿನ ವರ್ಷದ ಏನಾರ ಸಂಬಂಧಪಟ್ಟದ ಏನ್ ನೋಡ್ರಿ, ಇಲ್ಲದ ನೋಡ್ರಿ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಸೊ ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳಿನಿ, ಇದ ವರ್ಷಕ್ಕೆ ಸಂಬಂಧಪಟ್ಟಿದ್ರೆ ಮಾತ್ರ ನಾವು ತಗೋಬೇಕು. ಹಿಂದಿನ ವರ್ಷದ್ದು ಮುಂದಿನ ವರ್ಷದಿದ್ರೆ ಏನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. ಅದಕ್ಕೆ ಇದು ಹೋದ ವರ್ಷದ 5,000 ರೂಪಾಯಿ ಮೈನಸ್ ಮಾಡೀನಿ. ಈಗ ಮುಂದಿನ ವರ್ಷದ 4,000 ರೂಪಾಯಿನೂ ಏನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. ಮೈನಸ್ ಅಡ್ವಾನ್ಸ್ ಆಫ್ 2017, ಅಡ್ವಾನ್ಸ್ ಆಫ್ 2017 ಎಷ್ಟದ 4,000 ರೂಪಾಯಿ ಮೈನಸ್ ಮಾಡ್ರಿ. ಈ ವರ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಸಬ್ಸ್ಕ್ರಿಪ್ಷನ್ ಎಷ್ಟು ಆತಂಗಂದ್ರ 94,000. ಸೊ ಬಹಳ ಸಿಂಪಲ್ ಅದ. ಹೋದ ವರ್ಷದ್ದು ಅಥವಾ ಮುಂದಿನ ವರ್ಷದ್ದು ಇತ್ತಂದ್ರ ಮೈನಸ್ ಮಾಡ್ಬೇಕು, ಈ ವರ್ಷದಿದ್ರೆ ಏನ್ ಮಾಡ್ಬೇಕು, ಆಡ್ ಮಾಡ್ಬೇಕು. ಇಸ್ ಅ ಕ್ಲಿಯರ್? ಸೊ ಹೋದ ವರ್ಷ ಏನ್ರ ಅಡ್ವಾನ್ಸ್ ಬಂದಿತ್ತಂದ್ರ ಅದು ಈ ವರ್ಷಕ್ಕೆ ಸಂಬಂಧಪಟ್ಟದಿರ್ತದ, ಅದನ್ನ ಏನ್ ಮಾಡ್ಬೇಕು, ಆಡ್ ಮಾಡ್ಬೇಕು. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತೇಳಿ ಈ ಬ್ಯಾಲೆನ್ಸ್ ಶೀಟ್ ಏನ್ರ ಕೊಟ್ಟಿದ್ರೆ ಅದು ಈ ವರ್ಷಕ್ಕೆ ಸಂಬಂಧಪಟ್ಟಿರ್ತದ. ಹೋದ ವರ್ಷ ಅಡ್ವಾನ್ಸ್ ಕೊಟ್ಟಾರಂದ್ರೆ ಈ ವರ್ಷಕ್ಕೆ ಸಂಬಂಧಪಟ್ಟದಿರ್ತದ, ಅದನ್ನೇನ್ ಮಾಡ್ಬೇಕು, ಆಡ್ ಮಾಡ್ಬೇಕು. ಸೊ ಈಗ ಬಹಳ ಕಾಂಪ್ಲೆಕ್ಸ್ ಮಾಡ್ಕೊಳ್ಳೋದು ಬೇಡ. ಈಗ ಈ ಪ್ರಾಬ್ಲಮ್ ಕನ್ಸರ್ನ್ ಇದ್ದಿದ್ದೇನಂತಂದ್ರ ಹೋದ ವರ್ಷದ ಸಬ್ಸ್ಕ್ರಿಪ್ಷನ್ 5,000 ರೂಪಾಯಿ ಅದ, ಅದನ್ನೇನ್ ಮಾಡೀನಿ, ಮೈನಸ್ ಮಾಡೀನಿ. ಈ ವರ್ಷದ ಔಟ್ಸ್ಟ್ಯಾಂಡಿಂಗ್ ಇದ್ದದ್ದು ಏನ್ ಮಾಡೀನಿ, ಆಡ್ ಮಾಡೀನಿ. ಆಮೇಲೆ ಅಡ್ವಾನ್ಸ್ ನೆಕ್ಸ್ಟ್ ಇಯರ್ ಇದ್ದದ್ದು ಏನ್ ಮಾಡೀನಿ, ಮೈನಸ್ ಮಾಡೀನಿ. ಸೊ ಇದು ಸಬ್ಸ್ಕ್ರಿಪ್ಷನ್ ಸಂಬಂಧಪಟ್ಟದ. ಈಗ ನೆಕ್ಸ್ಟ್ ಏನದ ಅಂದ್ರೆ ಡೊನೇಷನ್ ಅದ. ಬೈ ಡೊನೇಷನ್ ಎಷ್ಟದ, ಡೊನೇಷನ್ 50,000 ರೂಪಾಯಿ ಅದ. 50,000 ರೂಪಾಯಿದೊಳಗ 25% ಏನ್ ಮಾಡ್ಯಾರ ಅಂತಂದ್ರೆ ಕ್ಯಾಪಿಟಲೈಸ್ ಮಾಡ್ಯಾರ. ಕ್ಯಾಪಿಟಲೈಸ್ ಎಷ್ಟಾಗ್ತದ ಅಂದ್ರೆ 25% ಅಂದ್ರೆ 12,500 ಅಂದ್ರೆ 37,500 ಹೋಗ್ತದೆ. ಏನಾಗ್ತದ, ರೆವಿನ್ಯೂ ಆಗ್ತದ. ಉಳ್ಕದ್ ಏನಾಗ್ತದ, ಕ್ಯಾಪಿಟಲ್ ಆಗ್ತದ. ನೆಕ್ಸ್ಟ್ ಏನದ ಅಂತಂದ್ರ ಟೂರ್ನಮೆಂಟ್ ಫಂಡ್ ಅದ. ಟೂರ್ನಮೆಂಟ್ ಫಂಡ್ ಯಾವುದೇ ಬಂತಂದ್ರು ಅದು ಇದ್ರಾಗ ಬರಂಗಿಲ್ಲ, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಆದ್ರೆ ಟೂರ್ನಮೆಂಟ್ ಎಕ್ಸ್ಪೆನ್ಸಸ್ ಬಂದ್ರೆ ಏನ್ ಮಾಡ್ಬೇಕು, ನೀವು ಬ್ಯಾಲೆನ್ಸ್ ಶೀಟ್ ದೊಳಗ ಈ 20,000 ಏನ್ ಮಾಡ್ಬೇಕು, ಮೈನಸ್ ಮಾಡಿ ಉಳ್ಕದ ಅಮೌಂಟ್ ಬ್ಯಾಲೆನ್ಸ್ ಶೀಟ್ ತೋರಿಸ್ಬೇಕು. ಆದ್ರೆ ಇಲ್ಲಂತೂ ಟೂರ್ನಮೆಂಟ್ ಎಕ್ಸ್ಪೆನ್ಸಸ್ ಅಂತ ಏನ್ ಬಂದಿಲ್ಲ, ಸೊ ಅದು ಕ್ಯಾರಿ ಫಾರ್ವರ್ಡ್ ಆಗ್ತದ. ನೋಡ್ರಿ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಅದ್ರದ್ದು ಏನ್ ಅಡ್ಜಸ್ಟ್ಮೆಂಟ್ ಆಗ್ತದ ನೋಡ್ರಿ. ಈಗ ಏನಾಯ್ತು, ಇವೆರಡ ಬಂದು ಇನ್ಕಮ್ ಸೈಡ್. ಆಮೇಲೆ ಎಕ್ಸ್ಪೆಂಡಿಚರ್ ಸೈಡ್ ಏನೇನ್ ಬರ್ತದ ನೋಡ್ರಿ. ಏನದ, ಸ್ಯಾಲರಿ ಇರ್ತದ, 2 ಸ್ಯಾಲರೀಸ್. ಸೊ ಹೋದ ವರ್ಷದ ಬ್ಯಾಲೆನ್ಸ್ ಶೀಟ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅದ ಏನ್ರಿ, ಇಲ್ಲ. ಸೊ ಅದಕ್ಕೆ ಸ್ಯಾಲರೀಸ್ ಇಲ್ಲೂ ಏನು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಇಲ್ಲ. ಅಡ್ಜಸ್ಟ್ಮೆಂಟ್ ಈ ವರ್ಷದ್ದು ಬಾಕಿ ಇಲ್ಲ, ಹೋದ ವರ್ಷದ್ದು ಬಾಕಿ ಇಲ್ಲ, ಡೈರೆಕ್ಟ್ ಹಚ್ಬಿಟ್ರಿ ಸ್ಯಾಲರೀಸ್ 40,000. ಆಮೇಲೆ ಅಪ್ಕೀಪ್ ಆಫ್ ಗ್ರೌಂಡ್. ಸೊ ಇದನ್ನು ಏನ್ ಅಡ್ಜಸ್ಟ್ಮೆಂಟ್ ಇಲ್ಲ, ಇದ್ರದ್ದು ಅಪ್ಕೀಪ್ ಆಫ್ ಗ್ರೌಂಡ್ ಎಷ್ಟದ, 50,000 ರೂಪಾಯಿ. ಸ್ಪೋರ್ಟ್ಸ್ ಮಟೀರಿಯಲ್ ಕ್ಯಾಪಿಟಲ್ ಆಗ್ತದ. ಆಮೇಲೆ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಕೊಟ್ಟೇನೆ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಮಾಡ್ಬೇಕು. ಸಾರಿ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂದ್ರೆ ಇಲ್ಲಿ ಏನಾಗ್ತದ ನೋಡ್ರಿ ನೀವು. ಟೂ ಸ್ಯಾಲರಿ ಅದಲ್ಲ, ಹೋದ ವರ್ಷದ್ದು ಏನಾಗಬೇಕು, ಮೈನಸ್ ಆಗ್ಬೇಕು. ಇಲ್ಲಿ 40,000 ತೋರಿ, ಹೋದ ವರ್ಷದ್ದು ಮೈನಸ್ ಔಟ್ಸ್ಟ್ಯಾಂಡಿಂಗ್ ಆಫ್ 2015 ಏನಾಗಬೇಕು, 5,000 ರೂಪಾಯಿ ಮೈನಸ್ ಆಗ್ಬೇಕು. ಎಷ್ಟು ಉಳಿತದ, 35,000. ಈ ವರ್ಷದ್ದು ಔಟ್ಸ್ಟ್ಯಾಂಡಿಂಗ್ ರೆಂಟ್ ಬದ್ಲಿ ಏನ್ ತಗೋಬೇಕು, ಸ್ಯಾಲರಿ ತಗೋರಿಲ್ಲ. ಯಾಕಂದ್ರೆ ರೆಂಟ್ ನಾಳೆ ಎಕ್ಸ್ಪೆಂಡಿಚರ್ ತೋರ್ಸೇ ಇಲ್ಲ. ಸೊ ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಈ ವರ್ಷದ ಔಟ್ಸ್ಟ್ಯಾಂಡಿಂಗ್ ಇದ್ರೆ ಏನ್ ಮಾಡ್ಬೇಕು, ಆಡ್ ಮಾಡ್ಬೇಕು. 2016 ಎಷ್ಟದ, 2,000 ರೂಪಾಯಿ ಆಡ್ ಮಾಡ್ರಿ. ಎಷ್ಟಾಗ್ತದ, 37,000, 37,000. ನೆಕ್ಸ್ಟ್ ನೋಡ್ರಿ, ಅಪ್ಕೀಪ್ ಆಫ್ ಗ್ರೌಂಡ್. ಇದ್ರದ್ದೇನೋ ಅಡ್ಜಸ್ಟ್ಮೆಂಟ್ ಇಲ್ಲ. ಅಪ್ಕೀಪ್ ಆಫ್ ಗ್ರೌಂಡ್
50,000. ಸ್ಪೋರ್ಟ್ಸ್ ಮೆಟೀರಿಯಲ್ ಅಂತೂ ಕ್ಯಾಪಿಟಲ್ ಹಾಕದ. ಜನರಲ್ ಎಕ್ಸ್ಪೆನ್ಸಸ್ ತೋರಿ ಇನ್ನು ಏನ್ ಅಡ್ಜಸ್ಟ್ಮೆಂಟ್ ಇಲ್ಲಿ ಇರುತ್ತೆ. ಜನರಲ್ ಎಕ್ಸ್ಪೆನ್ಸಸ್ ಎಷ್ಟದ 10,000 ರೂಪಾಯಿ. ಇನ್ನು ಡೆಪ್ರಿಸಿಯೇಷನ್ ಅದು ಏನಾರ ಕೊಟ್ಟಿದ್ರೆ ಅದು ಏನದ ಅಡ್ಜಸ್ಟ್ಮೆಂಟ್ ಬರ್ತಿತ್ತು. ಆದ್ರೆ ಈ ಪ್ರಾಬ್ಲಮ್ ಇಷ್ಟ ಹೋಯ್ವು. ಸೊ ಈಗ ನೋಡೋಣ ಸರ್ಪ್ಲಸ್ ಹಾಕದನ ಡೆಫಿಸಿಟ್ ಹಾಕದ ಅಂತ ಹೇಳಿ. ಸೊ ಈಗ ನೋಡಿದ್ರೆ ಈ ಸೈಡ್ ಟೋಟಲ್ ಹೆಚ್ಚು ಅನ್ಸ್ಲಿಕ್ಕತ್ತದ. $1,31,500 ಟೋಟಲ್ ಆಗ್ಲಿಕ್ಕತ್ತದ. $34,500 ಏನಾಗ್ತದ ಸರ್ಪ್ಲಸ್. ಸರ್ಪ್ಲಸ್ ಎಷ್ಟು ಬರ್ಲಿಕ್ಕತ್ತದ 34,500. ಸೊ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂತೂ ಆಯ್ತು. ಈಗೇನ್ ಮಾಡ್ಬೇಕು ನಾವು ಬ್ಯಾಲೆನ್ಸ್ ಶೀಟ್ ಮಾಡ್ಬೇಕ. ಬ್ಯಾಲೆನ್ಸ್ ಶೀಟ್ balance sheet as on 31/3/2016. Space on sufficient ಇಲ್ಲ, ಅದಕ್ಕೆ ಬರೀಲಿಕ್ಕೆ ಸ್ವಲ್ಪ. liabilities amount, assets amount. liability side first capital fund ಬರ್ತದ. capital fund ಎಷ್ಟದರಿ 1,50,000 ರೂಪಾಯಿ. ಅದಕ್ಕೆ ಸರ್ಪ್ಲಸ್ ಏನ್ ಮಾಡ್ಬೇಕು, ಆಡ್ ಮಾಡ್ಬೇಕು. ಸರ್ಪ್ಲಸ್ ಆಡ್ ಮಾಡ್ರಿ 34,500. ಆಮೇಲೆ ಡೊನೇಷನ್ ಕ್ಯಾಪಿಟಲೈಸ್ ಆಗಿದೆ. ಸೊ ಎಷ್ಟು ಕ್ಯಾಪಿಟಲೈಸ್ ಆಗಿದೆ 12,500 ಕ್ಯಾಪಿಟಲೈಸ್ ಆಗಿದೆ. ಅದನ್ನು ಆಡ್ ಮಾಡ್ರಿ. ಡೊನೇಷನ್ 12,500. ಟೋಟಲ್ ಹಾಕ್ರಿಲ್ಲ 0 0 0 5 plus 2 7 5 3 8 9 1,97,000 ಕ್ಯಾಪಿಟಲ್ ಫಂಡ್. ಈಗ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಏನ್ರ ಇದ್ರೆ ಲಯಬಿಲಿಟಿ ಸೈಡ್ ಬರ್ತದೆ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅದ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಎಷ್ಟದ 2,000 ರೂಪಾಯಿ ಅಷ್ಟೇ. ಆಮೇಲೆ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಇತ್ತಂದ್ರೆ ಲಯಬಿಲಿಟಿ ಸೈಡ್ ಬರ್ತದೆ. ಯಾಕಂದ್ರೆ ಅದು ನೆಕ್ಸ್ಟ್ ಇಯರ್ ಕನ್ಸರ್ನ್ ಇರ್ತದೆ. ಸಬ್ಸ್ಕ್ರಿಪ್ಷನ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಎಷ್ಟದ ನೋಡ್ರಿ. ಸಬ್ಸ್ಕ್ರಿಪ್ಷನ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಈ ವರ್ಷದ 4,000 ರೂಪಾಯಿ ಲಯಬಿಲಿಟಿ ಸೈಡ್ ಬರ್ತದೆ. ಈಗ ಅಸೆಟ್ ಸೈಡ್ ಏನೇನ್ ಬರ್ತದೆ ನೋಡ್ರಿ. ಸ್ಪೋರ್ಟ್ಸ್ ಮಟೀರಿಯಲ್ ಅದ. ಸ್ಪೋರ್ಟ್ಸ್ ಮಟೀರಿಯಲ್ ಎಷ್ಟದರಿ 60,000. ಈ ವರ್ಷ ಮತ್ತೆ 60,000 ಪರ್ಚೇಸ್ ಮಾಡ್ಯಾರ. ಸೊ 60,000 ಪ್ಲಸ್ 60,000 ಎಷ್ಟಾಗ್ತದ 1,20,000. ಡೆಪ್ರಿಸಿಯೇಷನ್ ಅಂತೂ ಏನೂ ಇಲ್ಲ. ಸೊ ಸ್ಪೋರ್ಟ್ಸ್ ಮಟೀರಿಯಲ್ ಈಸ್ 1,20,000. ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ ಏನು ಪರ್ಚೇಸ್ ಮಾಡಿಲ್ಲ. ಸೊ ಅಷ್ಟ ಉಳಿತದ. ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ ಎಷ್ಟದ 40,000 ಅದ. 40,000 ಉಳಿತದ. ನೆಕ್ಸ್ಟ್ ಬ್ಯಾಂಕ್ ಬ್ಯಾಲೆನ್ಸ್ ಅದ. ಬ್ಯಾಂಕ್ ಅಂತೂ ಏನು ಪೇಮೆಂಟ್ ಮಾಡಿಲ್ಲ ಬ್ಯಾಂಕ್ ಮುಖಾಂತರ. ಸೊ ಬ್ಯಾಂಕ್ ಆಸ್ ಇಟ್ ಈಸ್ ಉಳಿತದ. ಎಷ್ಟದ 20,000 ಅದ. ಇನ್ನು ಇನ್ವೆಸ್ಟ್ಮೆಂಟ್ಸಿಗೂ ಏನು ಧಕ್ಕೆ ಆಗಿಲ್ಲ. ಇನ್ವೆಸ್ಟ್ಮೆಂಟ್ಸ್ ಆಸ್ ಯೂಶುವಲ್ ಉಳಿತದ. ಇದ್ರ ಮ್ಯಾಗ ಏನು ಇಂಟ್ರೆಸ್ಟ್ ಏನ್ ಡ್ಯೂ ಇಲ್ಲ. ನೆಕ್ಸ್ಟ್ ಕ್ಯಾಶ್ ಹೋದ ವರ್ಷದ್ದು ಅಲ್ಲೇ ಬ್ಯಾಲೆನ್ಸ್ ಶೀಟ್ ಅದ 10,000 ಅದ. ಈ ವರ್ಷದ್ದು ಇಲ್ಲ ಅದ. ಎಷ್ಟದ 20,000. ಮತ್ತೆ ಈ ಸಾರಿ ಎಷ್ಟು ಸಬ್ಸ್ಕ್ರಿಪ್ಷನ್ಸ್ ಬರುವುದು ಬಾಕಿ ಉಳಿದಿತ್ತು ಅದನ್ನೊಂದು ತೋರಿಸ್ಬೇಕು. ಈ ವರ್ಷದ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಎಷ್ಟದ ರೀ 3,000 ಅದ.
ಸೊ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಈ ವರ್ಷದ ಬರೋದು ಬಾಕಿ ಎಷ್ಟು ಉಳಿದದ 3000 ಉಳಿದದ. ಸೊ ಈಗ ಬ್ಯಾಲೆನ್ಸ್ ಶೀಟ್ ನ ನೋಡಬಹುದು ನೀವು 1,97,000 ಪ್ಲಸ್ 6,000 ದಟ್ ಇಸ್ 2,03,000. ಈ ಸೈಡ್ ನೋಡ್ರಿ 120 ಪ್ಲಸ್ 40 160 ಪ್ಲಸ್ 20 ಸಾರಿ ಮತ್ತೊಂದು ಏನಾರು ಉಳಿಸಿ ಟೂರ್ನಮೆಂಟ್ ಫಂಡ್ ಒಂದು ಬಂದದ, ಅದನ್ನ ಹಚ್ಚಿಲ್ಲ ನಾವು ಇಲ್ಲೇ. ಟೂರ್ನಮೆಂಟ್ ಫಂಡ್ ಒಂದು ಹಚ್ಕೋಬೇಕ. ಟೂರ್ನಮೆಂಟ್ ಫಂಡ್ ಅದು ಕ್ಯಾಪಿಟಲ್ ಬರ್ತದ, ಬ್ಯಾಲೆನ್ಸ್ ಶೀಟ್ 20,000. ಸೊ ಇದು ಎಷ್ಟಾಯ್ತು 2,23,000. ಸೊ ಇದನ್ನು ನೋಡ್ರಿ ನೀವು 120 ಪ್ಲಸ್ 40 160 ಪ್ಲಸ್ 20 180 2,23,000. ಸೊ ಇಷ್ಟು ಸಿಂಪಲ್ ಆಗಿ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು. ಏನ್ ಮಾಡಿದಿರಿ ಫಸ್ಟ್ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ನೋಡಿ ಏನ್ ಹಾಕಿದ್ವಿ, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಹಾಕ್ಬೇಕಾದ್ರೆ ಹೋದ ವರ್ಷದ ಬ್ಯಾಲೆನ್ಸ್ ಶೀಟ್ ನೋಡ್ಬೇಕ್ರಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಇತ್ತಂದ್ರೆ ಹೋದ ವರ್ಷದ ಮೈನಸ್ ಮಾಡ್ಬೇಕು, ಈ ವರ್ಷದ ಔಟ್ಸ್ಟ್ಯಾಂಡಿಂಗ್ ಇದ್ರೆ ಆಡ್ ಮಾಡ್ಬೇಕು. ಈ ವರ್ಷದೊಳಗ ಅಡ್ವಾನ್ಸ್ ಏನಾರ ಕೊಟ್ಟಿದ್ವಿ ಅಂದ್ರೆ ಸಬ್ಸ್ಕ್ರಿಪ್ಷನ್ ಏನ್ ಮಾಡ್ಬೇಕಂದ್ರೆ ಮೈನಸ್ ಮಾಡ್ಬೇಕು. ಬಿಕಾಸ್ ನಾವು ಈ ವರ್ಷದ ಸಬ್ಸ್ಕ್ರಿಪ್ಷನ್ ಮಾತ್ರ ರೆಕಾರ್ಡ್ ಮಾಡ್ಬೇಕು, ಯಾವುದೇ ಇನ್ಫಾರ್ಮೇಶನ್ ಇರಲಿ. ಈಗ ಸ್ಯಾಲರೀಸ್ 40,000 ಇತ್ತು, ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಎಷ್ಟದ 40,000. ಹೋದ ವರ್ಷ ಔಟ್ಸ್ಟ್ಯಾಂಡಿಂಗ್ ಎಷ್ಟು ತೋರಿಸಿದ್ವಿ 5,000 ಇತ್ತಂತ ಬ್ಯಾಲೆನ್ಸ್ ಶೀಟ್. ಹೋದ ವರ್ಷದ ಏನ್ ಮಾಡಿದೆ ಮೈನಸ್ ಮಾಡಿದೆ, ಈ ವರ್ಷ ಔಟ್ಸ್ಟ್ಯಾಂಡಿಂಗ್ ಏನ್ ಮಾಡಿದೆ ಆಡ್ ಮಾಡಿದೆ. ಸೊ this is how we solve problem based on not for profit making organization. We will see some more problems in my next session.